ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಬಿಸಿಲು ಹಾಗೂ ಮಳೆಯಿಂದ ಪ್ರಯಾಣಿಕರು ಆಶ್ರಯ ಪಡೆಯುವ ಸಲುವಾಗಿ ಹಾಸನ, ತಿಪಟೂರು, ಬಾಗೂರು, ನುಗ್ಗೇಹಳ್ಳಿ ಪ್ಲಾಟ್ಫಾರ್ಮ್ಗಳಿಗೆ 17 ಲಕ್ಷ ರು ವೆಚ್ಚದಲ್ಲಿ ಶೆಲ್ಟರ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣರವರು ಪ್ರಯಾಣಿಕರ ರಕ್ಷಣೆಗೆ ಮೊದಲ ಆದ್ಯತೆ ಎಂದರು. ವಿದ್ಯಾರ್ಥಿಗಳು ಶೀಘ್ರ ನೌಕರಿ ಪಡೆಯುವ ಸಲುವಾಗಿ ಪದವಿ ಹಂತದಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಕಾರ್ಯಾಗಾರ ಅವಶ್ಯಕ ಎಂದ ಶಿಕ್ಷಣ ಇಲಾಖೆಯ ಜೆಡಿ ಡಾಕ್ಟರ್ ಪ್ರತಿಮಾ. ಹಿರಿಸಾವೆ ಡಿಗ್ರಿ ಕಾಲೇಜಿನ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಭಾಗಿಯಾಗಿ ಹೇಳಿಕೆ. ಹಾಗೂ ರೈತರು ಗ್ರಾಮೀಣ ಜನರ ಸಬಲತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೆರವು. 511 ಕಾಮಗಾರಿಗಳಿಗೆ 8 ಕೋಟಿ ಅನುದಾನ. ಕಲ್ಕೆರೆಯಲ್ಲಿ ನೂತನ ಹಾಲು ಉತ್ಪಾದಕರ ಸಂಘಕ್ಕೆ 2 ಲಕ್ಷ ರು ಪ್ರೋತ್ಸಾಹಧನ ನೀಡುವ ವೇಳೆ ಮಾತನಾಡಿದ ಜಿಲ್ಲಾ ನಿರ್ದೇಶಕಿ ಲೀಲಾವತಿ. ಪ್ರಯಾಣಿಕರು ಬಿಸಿಲು ಹಾಗೂ ಮಳೆಗಾಲದಲ್ಲಿ ಸುರಕ್ಷಿತವಾಗಿ ಆಶ್ರಯ ಪಡೆಯಲು ಅನಾನುಕೂಲವಾಗಿದ್ದರಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ತಂಗುದಾಣ ನಿರ್ಮಿಸಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಶಾಸಕರ ಅನುದಾನದ 17 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಬಸ್ ತಂಗುದಾಣದ ಭೂಮಿ ಪೂಜೆಯನ್ನು ಶನಿವಾರ ನೆರವೇರಿಸಿ ಅವರು ಮಾತನಾಡಿ, ಹಾಸನ, ಚಿಕ್ಕಮಗಳೂರು, ಮಂಗಳೂರು ಮತ್ತು ಗ್ರಾಮಾಂತರ ಭಾಗಕ್ಕೆ ನಿತ್ಯ ತೆರಳುವ ಸಾವಿರಾರು ಪ್ರಯಾಣಿಕರು ಇಲ್ಲಿ ತಂಗುದಾಣವಿಲ್ಲದೆ ಮಳೆ ಬಿಸಿಲಿನಲ್ಲಿ ನಿಲ್ಲಬೇಕಾಗಿದೆ. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಪ್ರಯಾಣಿಕರು ಹಗಲು ವೇಳೆ ಬಿಸಿಲಿನ ಬೇಗೆ ತಾಳಲಾರದೆ ಸಮೀಪದ ಮರಗಳ ಬಳಿ ನಿಲ್ಲುವಂತಾಗಿದೆ. ಮಳೆ ಬಂದರೂ ಇದೇ ಸಮೀಪದ ಪೊಲೀಸ್ ಚೌಕಿಯ ಬಳಿ ನಿಲ್ಲುವ ಸ್ಥಿತಿ ಪ್ರಯಾಣಿಕರದ್ದಾಗಿದೆ. ಈಗಾಗಲೇ ಬಿಸಿಲಿನ ಪ್ರಖರತೆ ಹೆಚ್ಚಾಗಿದ್ದು ಬಸ್ಗಾಗಿ ಇಲ್ಲಿ ಕಾದು ನಿಲ್ಲುವುದು ಅಸಾಧ್ಯ. ಹಾಗಾಗಿ ಪ್ರಯಾಣಿಕರು ನೆರಳಿನಲ್ಲಿ ಆಶ್ರಯ ಪಡೆಯಬೇಕಿದ್ದು ಸಾರ್ವಜನಿಕರು ಹಲವಾರು ಬಾರಿ ಮನವಿ ಮಾಡಿದ್ದರಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಸಜ್ಜಿತವಾದ ಬಸ್ ತಂಗುದಾಣ ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು. ಚನ್ನರಾಯಪಟ್ಟಣ ಬಸ್ ನಿಲ್ದಾಣ ಎಲ್ಲ ಜಿಲ್ಲೆಗಳಿಗೂ ಸಂಪರ್ಕ ಬಿಂದುವಾಗಿದ್ದು ಪ್ರತಿನಿತ್ಯ 2,000ಕ್ಕಿಂತಲೂ ಅಧಿಕ ಬಸ್ಗಳು ನಿಲ್ದಾಣಕ್ಕೆ ಆಗಮನ ನಿರ್ಗಮನವಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ ಸಿಸಿಟಿವಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಹೈಮಾಸ್ಕ್ ಅಳವಡಿಸಲಾಗಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ ಬೇಕಾಗಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು ಸಂಸ್ಥೆಯವರು ಸೂಕ್ತ ನಿರ್ವಹಣೆ ಮಾಡಬೇಕೆಂದು ಸೂಚಿಸಿದರು. ಇನ್ನು ತಾಲೂಕಿನ ದಿಡ್ಗ ಬಸ್ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗೆ 20 ಲಕ್ಷ ರು ಅನುದಾನ ನೀಡಿದ್ದು ಪಟ್ಟಣದ ಘಟಕದ ಅಭಿವೃದ್ಧಿಗೆ 1 ಕೋಟಿ ರು ಅನುದಾನ ನೀಡುವಂತೆ ಸಾರಿಗೆ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭೂಸೇನೆ ನಿರ್ಮಿತಿ ಕೇಂದ್ರ ಹಾಸನದ ಸಹಾಯಕ ಅಭಿಯಂತರ ಎಚ್ಇ ಸಿದ್ದೇಗೌಡ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಘಟಕದ ವ್ಯವಸ್ಥಾಪಕರಾದ ಜ್ಞಾನೇಶ್, ಸಹಾಯಕ ಸಂಚಾರಿ ನಿರೀಕ್ಷಕರಾದ ಮಲ್ಲೇಶ್, ಸಂಚಾರಿ ನಿಯಂತ್ರಕರಾದ ಜಗದೀಶ್ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಪ್ರಯಾಣಿಕರು ಉಪಸ್ಥಿತರಿದ್ದರು. ವ್ಯವಸ್ಥೆ ಇಲ್ಲ, ಬಿಸಿಲು ಮತ್ತು ಮಳೆನಲ್ಲಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದ್ದ ಕಾರಣದಿಂದ ಇವತ್ತು 17 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿ ಇವತ್ತು ಬಸ್ ಶೆಲ್ಟರ್ನ ನಿರ್ಮಾಣ ಮಾಡಲಿಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಏನಾದರೂ ಇದಕ್ಕೆ ಅನುದಾನದ ಲಭ್ಯತೆ ಕೊರತೆ ಆದರೆ ಇನ್ನೂ ಕೂಡ ಒಂದು ಹೆಚ್ಚುವರಿಯಾಗಿ ಸೇರಿಸಿ ಇದನ್ನು ಕಾಮಗಾರಿನ ಪೂರ್ಣಗೊಳಿಸುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಚನ್ನರಾಯಪಟ್ಟಣ ಒಂದು ಬಸ್ ಸ್ಟ್ಯಾಂಡ್ಗೆ 24 ಗಂಟೆನಲ್ಲಿ ಇವತ್ತು, ಏಕೆಂದರೆ ಇದು ತುಂಬ ಸಂಪರ್ಕ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್. ಏಕೆಂದರೆ ಇಲ್ಲಿ ಬೆಂಗಳೂರಿಂದ ಬರ್ತಕ್ಕಂಥದ್ದು ಶಿವಮೊಗ್ಗ, ಹಾಸನ್ನು, ಚಿಕ್ಕಮಗಳೂರು, ಈ ಕಡೆ ಮಡಿಕೇರಿ, ಮೈಸೂರಿನ ಎಲ್ಲ ಸಂಪರ್ಕದ ಒಂದು 2053 ಶೆಡ್ಯೂಲ್ ಇಲ್ಲಿ ಆಪ್ರೇಟ್ ಆಗ್ತದೆ. ಅದು ಟೋಟಲ್ ಎಲ್ಲ ಕಡೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ ಬಸ್ಸು ಒಂದು 100 ಇದ್ದರೆ ಅದು 400 ಅಂತ ಹಾಕೊಂಡ್ರೆ 1600 ಬೇರೆ ಬಂದು ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇರುತ್ತೆ. ಹಿನ್ನೆಲೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಆದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಳ್ಳತನಗಳು ಕೂಡ ಕೆಲವು ಆದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ಅದೇನಾಗಿದೆ, ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ KSRTCಯ DC-ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಇರ್ತದೆ. ಯಾಕೆಂದರೆ ಪೊಲೀಸಲ್ಲೂ ಕೂಡ ಏನಾಗಿದೆ, ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಆ ಸೆಕ್ಯೂರಿಟಿಗಳನ್ನ ಕಡ್ಡಾಯವಾಗಿ ಇಲ್ಲಿ ಒಂದಿಬ್ಬರನ್ನ ನೇಮಕ ಮಾಡಿ ಯಾರು ಅನುಮಾನದಿಂದ ಇಲ್ಲಿ ಓಡಾಡ್ತಾರೆ ಅಂಥದ್ರ ಬಗ್ಗೆ ಒಂದು ನಿಗಾ ವಹಿಸಿದರೆ ಅವೆಲ್ಲ ಪೂರ್ಣ ಅವಾಯ್ಡ್ ಆಗಲಿಕ್ಕೆ. ಯಾಕೆಂದರೆ ಪೊಲೀಸ್ ಇಲಾಖೆಗೂ ಕೂಡ ಕೋಪ್ರೇಷನ್ ಕೊಡಬೇಕು. ಯಾಕೆಂದರೆ ಅವ್ರು ಬಂದು ಪೂರ್ಣ ಮಾಹಿತಿ ಮಾಡೋಕ್ಕಾಗಲ್ಲ.
ಈ ಹಿಂದೆ ಇಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಟ್ಟಿದ್ದೀವಿ. ಅಗತ್ಯತೆ ಇದ್ದರೆ ಇನ್ನೂ ಕೂಡ ಅಳವಡಿಸ್ಕೊಡ್ತೀವಿ. ಅದನ್ನು ನೀವೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ನಮ್ಗೆ ಹೇಳಿ ಆಗ್ಬೋದಾ? ಆಮೇಲೆ ಅದು ನೋಡಿ, ಇಲ್ಲಿ ಐ ಮಾಸ್ಕ್ ರೆಡಿ ಮಾಡಿಸ್ಕೊಟ್ಟಿದ್ದೀವಿ, ಅದು ಹೋಗಿದೆ. ಅಟ್ಲೀಸ್ಟ್ ಅದನ್ನು ರಿಪೇರ್ಸ್ ಮಾಡ್ಕೊಳ್ಳೋ ಕಡೆನಾದ್ರು ನೀವು ಗಮನ ಹರಿಸ್ಬೇಕು. ಆ ಕಡೆ ಏರಿಯಾಕ್ಕೆ ಇನ್ನೊಂದು ಹೊಸ ಐ ಮಾಸ್ಕ್ ಹಾಕ್ಸ್ಕೊಡ್ತೀವಿ, ಆ ಕಡೆ ಲೆಫ್ಟಿಂದ ಸಂದರ್ಭಕ್ಕೆ. ಆಮೇಲೆ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಮ್ಮ ಡಿಪೋ ಒಳಗಡೆ ರೋಡೆಲ್ಲ ಹಾಳಾಗಿದೆ ಅಂತ 1 ಕೋಟಿ ಅನುದಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಬಗ್ಗೆ ವಾರದಲ್ಲಿ 2 ದಿವಸ ತರಗತಿ ನಡೆಸುವುದರಿಂದ ಅನುಕೂಲವಾಗುತ್ತದೆ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ಮೈಸೂರು ವಲಯದ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ಡಾಕ್ಟರ್ DS ಪ್ರತಿಮಾರವರು ಹೇಳಿದರು. ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ, ಕ್ರೀಡಾ, NSS, ಸ್ಕೌಟ್ಸ್ ಗೈಡ್ಸ್, ರೆಡ್ ಕ್ರಾಸ್ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿ, ಪದವಿ ನಂತರ ಮುಂದೆ ಏನು ಎಂಬುದು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಉನ್ನತ ಶಿಕ್ಷಣದ ಮಾಹಿತಿ ನೀಡುವುದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. PhD ಸೇರಿದಂತೆ ಅತ್ಯುನ್ನತ ಶಿಕ್ಷಣವನ್ನು ಮುಂದುವರಿಸುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಸಮಾಜದಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪುಸ್ತಕಗಳನ್ನು ಓದುವ ಮೂಲಕ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದು ಒಳಿತು. ಹಾಸನ ಜಿಲ್ಲೆಯಲ್ಲಿ 26 ಪ್ರಥಮ ದರ್ಜೆ ಕಾಲೇಜು ಮತ್ತು 2 ಕಾನೂನು ಕಾಲೇಜುಗಳು ಇವೆ. ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ 30,000 ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಎಂದರು. ಶಾಸಕ CN ಬಾಲಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, NSS ಮತ್ತಿತರ ಚಟುವಟಿಕೆಗಳ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಡ್ಡಾಯವಾಗಿ ದಿನಪತ್ರಿಕೆಗಳನ್ನು ಓದಬೇಕು. ಇದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ. ಮೊಬೈಲ್ ಬೇಕು, ಆದರೆ ಅದಕ್ಕೆ ದಾಸರಾಗದೆ ಒಳ್ಳೆಯದನ್ನು ಅದರಿಂದ ತಿಳಿಯುವ ಕಡೆ ನಿಮ್ಮ ಗಮನ ಇರಬೇಕು. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ BH ಲಕ್ಷ್ಮಣಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ NR ಮರುಳಾರಾಧ್ಯ, ನ್ಯಾಯಾಂಗ ಇಲಾಖೆಯ KM ಸೋಮಶೇಖರ್, ಬೆಳ್ಳೂರು ALK ಕಾಲೇಜಿನ ಉಪನ್ಯಾಸಕ K ಅನಂತ್, ವಿವಿಧ ಸಮಿತಿಗಳ ಸಂಚಾಲಕರಾದ ಪ್ರೊಫೆಸರ್ ಮಂಜುನಾಥ್, HJ ಹರೀಶ್, AK ಕುಮಾರ್, ಆಶಾ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಇದ್ದರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ನೀವೆಲ್ಲ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ. ಅದಕ್ಕೆ ಹೆಚ್ಚು ಜ್ಞಾನ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. GDP ಇರ್ಬೋದು, ಶಿವತಿಯ ಸೂಚ್ಯಾಂಕಗಳು ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು, ನಿಮಗೆ ಹಣದುಬ್ಬರದ ಬಗ್ಗೆ ಮಾಹಿತಿಗಳು ದೊರೆತವೆ. ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ರೀತಿ ಹಣಕಾಸಿನ ವ್ಯವಸ್ಥೆ ಇದೆ ಅಂತಕ್ಕಂಥ ಮಾಹಿತಿಗಳು ನಿಮಗೆ ಲಭ್ಯವಾಗ್ತದೆ. ಅದನ್ನು ಖಂಡಿತ ಓದುವಂಥ ಹವ್ಯಾಸವನ್ನು ದಯಮಾಡಿ ಒಂದು ಬೆಳೆಸ್ಕೊಳ್ಳಿ. ಏಕೆಂದರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ದೇಶದ ಭೌಗೋಳಿಕ ಹಿನ್ನೆಲೆಯನ್ನು, ಈ ದೇಶದ ಆಚಾರ ವಿಚಾರಗಳನ್ನು, ದೇಶದ ಒಂದು ಅಂಕಿ ಸಂಖ್ಯೆಗಳನ್ನು ತಿಳ್ಕೊಳ್ತಕ್ಕಂಥದ್ದು ಭವಿಷ್ಯದ ದೃಷ್ಟಿಯಿಂದ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ. ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈಗ ಯಾಕೆ 140 ಕೋಟಿ ಪಾಪ್ಯುಲೇಷನ್, ತಣ್ಣೀರು ಕಾಸ್ಕೊಂಡು ಕುಡಿಯೋ ಕಾಲ ಆಗಿದೆ. ಈ ಪಕ್ಕದಲ್ಲಿದ್ದನ್ನೇ ನಂಬಕ್ಕಾಯ್ತಾ ಇಲ್ಲ. ಏಕೆಂದರೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಲಕ್ಷ್ಮಣಗೌಡ ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಮರುಳಾರಾಧ್ಯ ಸರ್ ಅವರೇ, KM ಸೋಮಶೇಖರ್ ಅವರೇ, ಹಾಗೂ ನನ್ನ ಎಲ್ಲ ಪ್ರೀತಿಯ ಅಧ್ಯಾಪಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಬೋಧಕೇತರ ವರ್ಗದವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ಆಯ್ಕೆಯಾದ ನಂತರ ಹಾಸನ ಜಿಲ್ಲೆನೂ ಕೂಡ ನಮ್ಮ ವಿಭಾಗಕ್ಕೆ ಬರುವಂಥ ಒಂದು ಸಂದರ್ಭ. ಇನ್ನೊಂದು ಸಂದರ್ಭ, ಹಾಸನ ಜಿಲ್ಲೆಯೊಳೆ ಮೂಲತಃ ಅರ್ಕಲ್ಗೂಡು ತಾಲೂಕು, ಹಾಗೆ ಸೇರಿದ್ದು ಯಜಮಾನರ ಮನೆ ಚಂದ್ರಾಯಪಟ್ಟಣ ತಾಲೂಕು, ಹಿರಿಸಾವೆ ಹೋಬಳಿನೇ. ಈ ಎರಡೂ ಕಾರಣಕ್ಕೂ ನನಗೆ ಬಹಳ ಸಂತೋಷ. ನಮ್ಮ ಊರು, ಈ ಊರಿನ ಸೊಸೆ, ಹಾಗೂ ನಿಮ್ಮ ಮುಂದೆ ಒಂದು ಅಧಿಕಾರಿಯಾಗಿ ನಿಮ್ಮ ಮುಂದೆ ಇಲ್ಲಿ ನಿಂತಿದ್ದೀನಿ. ಸೊ ನಿಮ್ಮಂತೆ ನಾನು ಕೂಡ ಟೀಚಿಂಗ್ ಫೀಲ್ಡಲ್ಲಿ 33 ವರ್ಷ ಸರ್ವಿಸ್ ಮಾಡಿ ಪ್ರಮೋಷನ್ ಆದಮೇಲೆ
ನಮ್ಮ ಮೈಸೂರು ಜಿಲ್ಲೆ, ಮೈಸೂರು ವಿಭಾಗ ಎಲ್ಲ ಗೊತ್ತಿರುವಂಥ ಜಾಗಗಳು, ಮೈಸೂರು ಜಿಲ್ಲೆ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಹಾಗೆ ಪಕ್ಕದ ಅಲ್ಲಿನ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಎಲ್ಲವೂ ಕೂಡ ತಿಳಿದಂಥ ಜಿಲ್ಲೆ. ಆದ್ದರಿಂದ ಯಾಕೆ ಒಂದು ಅವಕಾಶ ಸಿಕ್ಕಿದೆ, ಬಳಸ್ಕೊಳ್ಳೋಣ. ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಎಲ್ಲ ರೀತಿಯಿಂದಲೂ. ಸೊ ರಿಟೈರ್ ಆಗುವಷ್ಟಕ್ಕೆ ಈ ಒಂದು ಅವಕಾಶವನ್ನು ಊರಲ್ಲೇ ಮಾಡಿರೋದ್ರಿಂದ ನನಗೆ ಈ ಒಂದು 9 ತಿಂಗಳಿಂದ ಎಲ್ಲ ಜಿಲ್ಲೆಗಳಿಗೂ ನಾನು ಹೋಗ್ತಿರೋದ್ರಿಂದ ಒಂದು ರೀತಿಯಾದ ಒಂದು ಹೊಸ ಅನುಭವ. ಸೊ ಗ್ರಾಮೀಣ ಭಾಗದ ಕಾಲೇಜುಗಳು ಹೇಗಿರುತ್ತೆ, ಅಲ್ಲಿ ವಿದ್ಯಾರ್ಥಿಗಳು ಅವ್ರನ್ನ ಕುರಿತು ಮಾತಾಡುವಂಥದ್ದು ಎಲ್ಲ ಅನುಭವನೂ ಕೂಡ ನನಗಾಗ್ತಿದೆ. ನಮ್ಮ ಜಿಲ್ಲೆಗೆ ಬರೋದಾದರೆ, ನಮ್ಮ ಹಿರಿಸಾವೆ ಹೋಬಳಿಗೆ ಬರೋದಾದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ಐತಿಹಾಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದಲೂ ಹೆಸರು ಪಡೆದಂಥ ಜಿಲ್ಲೆ. ಸೊ ನಿಮ್ಮ ಭವಿಷ್ಯವನ್ನ ಆರೋಗ್ಯ ಕ್ಷೇತ್ರದಲ್ಲಿ ನಿರ್ಮಿಸಲು ಸುವರ್ಣಾವಕಾಶ ತಂದಿದೆ ಚನ್ನರಾಯಪಟ್ಟಣದ ಪ್ರಸಿದ್ಧ ನಾಗೇಶ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್. ಎಂಎಸ್ಸಿ ನರ್ಸಿಂಗ್, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಎಂಎಲ್ಟಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್, ಹೆಲ್ತ್ ಇನ್ಸ್ಪೆಕ್ಟರ್, ಡಯಾಲಿಸಿಸ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಆಪ್ಟಲ್ಮಿಕ್ ಟೆಕ್ನಾಲಜಿ ಕೋರ್ಸುಗಳು ಲಭ್ಯ. ಅನುಭವಿ ಶಿಕ್ಷಕರು, ಸುಸಜ್ಜಿತ ಲ್ಯಾಬ್ಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ತರಬೇತಿ ಮತ್ತು 100% ಪ್ಲೇಸ್ಮೆಂಟ್ ಸಹಾಯ. ದಾಖಲಾತಿಗಾಗಿ ಸಂಪರ್ಕಿಸಿ ನಾಗೇಶ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್, ನಾಗಸಮುದ್ರ ರಸ್ತೆ, ಚನ್ನರಾಯಪಟ್ಟಣ. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಎಂಐಟಿ. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936.
ಹೊರಹೊಮ್ಮಿದೆ. ಸುತ್ತಮುತ್ತಲ ಎಲ್ಲ ಹಳ್ಳಿಯ ಗ್ರಾಮಸ್ಥರು, ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೋಟೆಮನೆ ಶಾಲೆಗೆ 2025-26ನೇ ಸಾಲಿನ ಸೇವೆ ತೆಗೆದುಕೊಳ್ಳಲಾಗಿರುವುದರಿಂದ 26-27 ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಉಜ್ವಲ ಭವಿಷ್ಯಕ್ಕಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಅಂದರೆ ಸೈನ್ಸ್ ಲ್ಯಾಬ್ ಹಾಗೂ ತುಂಬಾ ವಿಶೇಷವಾದ ಲೈಬ್ರರಿ ಅಂದರೆ ಗ್ರಂಥಾಲಯ ಹಾಗೂ 40 ಕಂಪ್ಯೂಟರ್ಗಳ ಕೊಠಡಿಗಳ ಕಂಪ್ಯೂಟರ್ ಎಲ್ಲ ಸವಲತ್ತುಗಳು, ಆಮೇಲೆ ಅಚ್ಚುಕಟ್ಟಾದಂಥ ಶೌಚಾಲಯಗಳು ಎಲ್ಲ ಈ ಶಾಲೆಯಲ್ಲಿ ಇರುವುದರಿಂದ ಉತ್ತಮವಾದ ಗಾಳಿ ಬೆಳಕು ಎಲ್ಲ ಸಿಗುವುದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲ ಪೋಷಕರು ಈ ಶಾಲೆಗೆ ದಾಖಲಾತಿಗೆ ಬರಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಯಲ್ಲಿ CBSE-ನಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರೋ ಒಳ್ಳೊಳ್ಳೆ ಶಿಕ್ಷಕರುಗಳು, ಒಳ್ಳೊಳ್ಳೆ ಶಾಲೆಯಲ್ಲಿ ವರ್ಕ್ ಮಾಡಿರುವಂತ ಎಲ್ಲಾ ಶಿಕ್ಷಕರುಗಳು ನಮ್ಮ ಶಾಲೆಯಲ್ಲಿ ಇದ್ದಾರೆ. 4ನೇ ವರ್ಷದಿಂದ ಈ ಮಟ್ಟದಲ್ಲಿ CBSE ಶಾಲೆನೂ ಆಯ್ತು, ಮತ್ತೆ ಗುಣಮಟ್ಟವಾದ ಶಿಕ್ಷಣವನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಒಳ್ಳೆ ಸ್ಟ್ರೆಂತ್ ಕೂಡ 500ಕ್ಕೂ ಹೆಚ್ಚಿನ ಸ್ಟ್ರೆಂತ್ ಅನ್ನ ನಾವು ಪಡ್ಕೊಂಡಿದ್ದೀವಿ 4ನೇ ವರ್ಷಕ್ಕೆ. ಸೊ ಇದೆಲ್ಲ ಸಾಧ್ಯ ಆಗಿರೋದು ಒಳ್ಳೆ ಗುಣಮಟ್ಟದ ಶಿಕ್ಷಕರಿಂದ. ಒಳ್ಳೆಯ ವಾತಾವರಣ, ಸುಸಜ್ಜಿತವಾದ ಕೊಠಡಿಗಳು, ಎಲ್ಲಾ ರೀತಿಯೂ ಸೌಕರ್ಯ ಇರೋದ್ರಿಂದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನೆಲ್ಲ ಇದೆ ಅಷ್ಟು ಫೆಸಿಲಿಟೀಸ್ನ, ಅಷ್ಟು ಸವಲತ್ತುಗಳನ್ನ ನಮ್ಮ ಶಾಲೆಯಲ್ಲೇ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಹೈನುಗಾರಿಕೆ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 511 ಕಾಮಗಾರಿಗಳಿಗೆ 8.05 ಕೋಟಿ ರು ಅನುದಾನ ಕೊಡಲಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕರಾದ ಲೀಲಾವತಿ ತಿಳಿಸಿದರು. ಶ್ರಾವಣಬೆಳಗೊಳ ಯೋಜನಾ ಕಚೇರಿ ವ್ಯಾಪ್ತಿಯ ನುಗ್ಗೇಹಳ್ಳಿ ಹೋಬಳಿಯ ಕಲ್ಕೆರೆ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಯೋಜನೆ ವತಿಯಿಂದ ನೀಡಲಾಗಿದ್ದ 2 ಲಕ್ಷ ರು ಸಹಾಯಧನದ ಡಿಡಿಯನ್ನ ಸಂಘದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅನೇಕ ವರ್ಷಗಳಿಂದ ರಾಜ್ಯದ ಹೈನುಗಾರಿಕೆ ಬಲವರ್ಧನೆಗೊಳ್ಳಲು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಡೈರಿ ಕಟ್ಟಡ ನಿರ್ಮಾಣ ಮಾಡಲು 1.50 ಲಕ್ಷದಿಂದ 3 ಲಕ್ಷದವರೆಗೆ ಸಹಾಯಧನ ನೀಡುತ್ತಾ ಬರಲಾಗುತ್ತಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಡೈರಿ ಕಟ್ಟಡ ನಿರ್ಮಾಣ ಮಾಡಲು ಹೆಚ್ಚು ಸಹಕಾರಿಯಾಗುತ್ತಿದೆ ಎಂದರು. ಕೃಷಿ ಯಂತ್ರಧಾರೆಯ ಮೂಲಕ ರೈತರಿಗೆ ಕಡಿಮೆ ದರದಲ್ಲಿ ಯಂತ್ರೋಪಕರಣಗಳ ಬಾಡಿಗೆ ನೀಡಲಾಗುತ್ತಿದೆ. ಯೋಜನೆಯ ಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಶಿಷ್ಯ ವೇತನ ಹಾಗೂ ವಯೋವೃದ್ಧ ಅಬಲರಿಗೆ ಪ್ರತಿ ತಿಂಗಳು ಮಾಶಾಸನ ಹಾಗೂ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವುದು ಸೇರಿದಂತೆ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಕಲ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಂಘದ ಅಧ್ಯಕ್ಷೆ ಸಾವಿತ್ರಮ್ಮ ರಮೇಶ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಡೈರಿ ಕಟ್ಟಡ ನಿರ್ಮಾಣಕ್ಕೆ 2 ಲಕ್ಷ ರು ಸಹಾಯಧನದ ಅನುದಾನ ನೀಡಲಾಗಿದೆ. ಪೂಜ್ಯ ವೀರೇಂದ್ರ ಹೆಗಡೆಯವರು ರಾಜ್ಯದಲ್ಲಿ ದೇವಾಲಯಗಳ ಹಾಗೂ ಡೈರಿ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚಿನ ಹಣಕಾಸಿನ ನೆರವು ನೀಡುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡುತ್ತಾ ಬರುತ್ತಿದ್ದಾರೆ. ಹೊಸ ಡೈರಿ ಕಟ್ಟಡ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕರು, ಹಾಸನ ಹಾಲು ಒಕ್ಕೂಟ, KMF ವತಿಯಿಂದ ಹೆಚ್ಚಿನ ಅನುದಾನ ಕೊಡಿಸಿದ್ದಾರೆ. ಹೈನುಗಾರಿಕೆ ಇಂದು ದೊಡ್ಡ ಉದ್ಯಮವಾಗಿ ಬೆಳೆಯಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯ ಶ್ಲಾಘನೀಯವಾದದ್ದು ಎಂದರು. ಈ ಸಂದರ್ಭದಲ್ಲಿ ಶ್ರಾವಣಬೆಳಗೊಳ ಯೋಜನಾಧಿಕಾರಿ ಕೆ. ಪುರಂದರ, ಸಂಘದ ಅಧ್ಯಕ್ಷರಾದ ಮಂಜುಳಾ ತಿಮ್ಮೇಗೌಡ, ಸಾವಯವ ಕೃಷಿಕ ಗಣೇಶ್, ಕಲ್ಕೆರೆ ವಲಯದ ಮೇಲ್ವಿಚಾರಕರಾದ ರಮೇಶ್, ಕೃಷಿ ಮೇಲ್ವಿಚಾರಕ ಲಿಂಗರಾಜು, ಸೇವಾ ಪ್ರತಿನಿಧಿ ಮಂಜೇಗೌಡ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಸಂಘದ ಸದಸ್ಯರು ಹಾಜರಿದ್ದರು. ಗ್ರಾಮ ಅಭಿವೃದ್ಧಿ ಆಗಬೇಕಿದ್ರೆ ಒಂದು ಶಾಲೆ ಎಷ್ಟು ಮುಖ್ಯನೋ ಅದೇ ಊರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇಂತಹ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೂಡ ಬಹಳ ಮುಖ್ಯ. ಇವತ್ತು ಪೂಜ್ಯ ಹೆಗ್ಗಡೆಯವರು ಇದನ್ನು ಮನಗಂಡೆ ಇವತ್ತು ಹೈನುಗಾರಿಕೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ರೈತರು ಇವತ್ತು ನಾವು ಮಳೆಯನ್ನು ಕಾಯ್ತಾ ಇರ್ತೀವಿ. ಮಳೆ ಬಂದಾಗ ಬೆಳೆ ಬೆಳಿಲಿಕ್ಕೆ ಶುರು ಮಾಡ್ತೀವಿ. ಆ ಬೆಳೆ ಅದರ ಆದಾಯ ಬರೋದು, ಫಸಲು ಬರೋದು 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ವರ್ಷದ ಆದಾಯನೋ ಇಂತಹ ಬೆಳೆಗಳೆಲ್ಲ ಇರುವಂಥದ್ದು. ಆದರೆ ರೈತರಿಗೆ ದಿನನಿತ್ಯದ ಆದಾಯ ಯಾವುದಾದ್ರೂ ಇದ್ದರೆ ಅದು ನಮ್ಮ ದೇಶದಲ್ಲಿ ಹೈನುಗಾರಿಕೆ ಮಾತ್ರ, ಬೇರೆ ಯಾವುದೂ ಇಲ್ಲ. ಒಂದು ಸೊಪ್ಪು ಹಾಕಿದ್ರು ಅದರಲ್ಲಿ ದಿನನಿತ್ಯ ಆದಾಯ ಬರುವುದಿಲ್ಲ. ಸಂಘಟನೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆಗಳು
ನಮ್ಮ ಭಾಗದ ಜನರು ಮಾಡಿಕೊಂಡಾಗ ಬಹುಶಃ ಸಂಘಟನೆ ಇದ್ದಾಗ ಮಾತ್ರ ಪ್ರತಿಯೊಂದು ಮನೆಯಲ್ಲಿ ಹಸು ಸಾಕಲಿಕ್ಕೆ ಶುರು ಮಾಡ್ತಾರೆ. ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಯಾರ ಮನೇಲಿ ಹಸು ಸಾಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಹಸು ತಗೊಂಡು ಅಷ್ಟು 10-15 ಲೀಟ್ರ್ ಹಾಲನ್ನು ಏನು ಮಾಡೋದು, ಮನೇಲಿ ಕುಡಿಯೋಕ್ಕಂತೂ ಸಾಧ್ಯ ಇಲ್ಲ, ಬಳಕೆ ಸಾಧ್ಯ ಇಲ್ಲ. ಇನ್ನು ಬಹಳ ದೂರ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಯಾರೂ ಆಸಕ್ತಿ ವಹಿಸಲ್ಲ. ಬೇಡಪ್ಪ ಅಷ್ಟು ದೂರ ತಗೊಂಡು ಹೋಗಲಿಕ್ಕೆ ನಮ್ಮ ಮನೇಲಿ ಯಾರಿಲ್ಲ ಹೇಳುವಂಥ ಭಾವನೆಯಿಂದಾಗಿ ಯಾರೂ ಹಸು ಸಾಕಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸಂಘಟನೆಯಲ್ಲಿದ್ದಾಗ ಇಲ್ಲಿ ಒಂದು ಕಡೆ ನಾವು ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ನಾವು ಹಸು ಸಾಕಿ ಅಲ್ಲಿಂದ ಬಂದಂಥ ಹಾಲನ್ನು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಯಾ ಊರಲ್ಲಿ ಇದೆ ಅಂತ ಹೇಳುವಾಗ ಪ್ರತಿಯೊಬ್ಬರು ಏನು ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಿಸಿಲು ಹಾಗೂ ಮಳೆಯಿಂದ ಪ್ರಯಾಣಿಕರು ಆಶ್ರಯ ಪಡೆಯುವ ಸಲುವಾಗಿ ಹಾಸನ, ತಿಪಟೂರು, ಬಾಗೂರು, ನುಗ್ಗೇಹಳ್ಳಿ ಪ್ಲಾಟ್ಫಾರ್ಮ್ಗಳಿಗೆ 17 ಲಕ್ಷ ರು ವೆಚ್ಚದಲ್ಲಿ ಶೆಲ್ಟರ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣರವರು ಪ್ರಯಾಣಿಕರ ರಕ್ಷಣೆಗೆ ಮೊದಲ ಆದ್ಯತೆ ಎಂದರು. ವಿದ್ಯಾರ್ಥಿಗಳು ಶೀಘ್ರ ನೌಕರಿ ಪಡೆಯುವ ಸಲುವಾಗಿ ಪದವಿ ಹಂತದಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಕಾರ್ಯಾಗಾರ ಅವಶ್ಯಕ ಎಂದ ಶಿಕ್ಷಣ ಇಲಾಖೆಯ ಜೆಡಿ ಡಾಕ್ಟರ್ ಪ್ರತಿಮಾ. ಹಿರಿಸಾವೆ ಡಿಗ್ರಿ ಕಾಲೇಜಿನ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಭಾಗಿಯಾಗಿ ಹೇಳಿಕೆ. ಹಾಗೂ ರೈತರು, ಗ್ರಾಮೀಣ ಜನರ ಸಬಲತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೆರವು. 511 ಕಾಮಗಾರಿಗಳಿಗೆ 8 ಕೋಟಿ ಅನುದಾನ. ಕಲ್ಕೆರೆಯಲ್ಲಿ ನೂತನ ಹಾಲು ಉತ್ಪಾದಕರ ಸಂಘಕ್ಕೆ 2 ಲಕ್ಷ ರು ಪ್ರೋತ್ಸಾಹಧನ ನೀಡುವ ವೇಳೆ ಮಾತನಾಡಿದ ಜಿಲ್ಲಾ ನಿರ್ದೇಶಕಿ ಲೀಲಾವತಿ,